ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣದ ವಿಚಾರವಾಗಿದೆ. ಎಸ್ಐಟಿಗೆ ಬ್ರೇಕ್ ಬೀಳುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅನಾಮಿಕನ ಆರೋಪದಂತೆ ಸಿಕ್ಕಿಲ್ಲ ಶವಗಳ ರಾಶಿ, ಯಾವುದೂ ಕೂಡ ಸಿಕ್ಕಿಲ್ಲ. ಮಾಸ್ಕ್ ಮನ್ ತೋರಿಸಿದ್ದ ಕಡೆಗೆ ಎಸ್ಐಟಿ ಶೋಧ ಕಾರ್ಯವನ್ನ ಮಾಡಿದೆ. ಸ್ಪಾಟ್ 6 ಮತ್ತೆ ಬಂಗ್ಲೆಗುಡ್ಡದಲ್ಲಿ ಮಾತ್ರ ಅವಶೇಷ ಪತ್ತೆಯಾಗಿರುವಂತದ್ದು. ದೂರುದಾರನ ಮೇಲೆಯೇ ಹಲವು ಅನುಮಾನ ಇದೀಗ ಮೂಡ್ತಾ ಇದೆ. ಹೀಗಾಗಿ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಪ್ರಕರಣದ ವಿಚಾರವಾಗಿ ಇದೀಗ ಎಸ್ಐಟಿಗೆ ಬ್ರೇಕ್ ಬೀಳತ್ತಾ ಅಥವಾ ಮುಂದುವರಿಯುತ್ತಾ ಕಾದ್ ನೋಡಬೇಕಾಗಿದೆ. ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಬಿಕಾಸ್ ನಮಗೆ ಎಲ್ಲೂ ಕೂಡ ಸ್ಪಾಟ್ 6 ಮತ್ತೆ ಬಂಗ್ಲೆಗುಡ್ಡದಲ್ಲಿ ಬಿಟ್ರೆ ಬೇರೆಲ್ಲೂ ಕೂಡ ನಮಗೆ ಯಾವುದೇ ಕಳೆಬರಹಗಳು ಅವಶೇಷಗಳು ಪತ್ತೆಯಾಗಿಲ್ಲ. ಸೊ ಹೀಗಿರುವಾಗ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಒತ್ತಾಯಿಸಲಾಗ್ತಾ ಇದೆ ಹಲವರ ಕಡೆಯಿಂದ. ದೂರುದಾರನ ಮೇಲೆಯೇ ಹಲವು ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಆತ ಹೇಳಿದಂತಹ ಎಲ್ಲಾ ಕಡೆ ಪಾಯಿಂಟ್ ಮಾಡಿ 20 ಅಡಿ 18 ಅಡಿ ಆಳವನ್ನ ಅಗೆದು ಶೋಧ ಕಾರ್ಯವನ್ನ ಮುಂದುವರಿಸಿದ್ರು ಕೂಡ ಏನೂ ಕಳೆಬರಹಗಳು ಪತ್ತೆಯಾಗಿಲ್ಲ. ಪತ್ತೆಯಾದಂತಹ 24 ಮೂಳೆಗಳಲ್ಲೂ ಕೂಡ DNA ನಾಶ ಆಗಿದೆ. ಸೊ ಅದು ಕೂಡ ನೋ ಯೂಸ್. ಎಂದೇ ಧರ್ಮಸ್ಥಳ ಪ್ರಕರಣದ ಮಧ್ಯಂತರ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗೃಹ ಸಚಿವರ ಭೇಟಿಯಾಗಲಿದ್ದಾರೆ ಪ್ರಣವ್ ಮೊಹಂತಿ. ಸೋಮವಾರ ಸದನಕ್ಕೆ ಮಾಹಿತಿ ನೀಡಲಿದ್ದಾರೆ ಪರಮೇಶ್ವರ್. ಹೀಗಾಗಿ ಇಂದು ಕೂಡ ಎಸ್ಐಟಿ ಮುಖ್ಯಸ್ಥರ ಜೊತೆ ಸಮಾಲೋಚನೆ ನಡೆಯಬಹುದು. ಧರ್ಮಸ್ಥಳ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದೇ ಧರ್ಮಸ್ಥಳ ಪ್ರಕರಣದ ಮಧ್ಯಂತರ ವರದಿ ಸಲ್ಲಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇದೆ. ಇವತ್ತು ಎಸ್ಐಟಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ, ಎಂದೇ ಧರ್ಮಸ್ಥಳ ಪ್ರಕರಣದ ಮಧ್ಯಂತರ ವರದಿ ಸಲ್ಲಿಕೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಗೃಹ ಸಚಿವರ ಭೇಟಿಯಾಗಲಿದ್ದಾರೆ ಪ್ರಣವ್ ಮೊಹಂತಿ, ಭೇಟಿಯಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಸೋಮವಾರ ಸದನಕ್ಕೆ ಕಂಪ್ಲೀಟ್ ಮಾಹಿತಿಯನ್ನ ನೀಡಲಿದ್ದಾರೆ ಪರಮೇಶ್ವರ್. ಹೀಗಾಗಿ ಇವತ್ತು ಎಸ್ಐಟಿ ಮುಖ್ಯಸ್ಥರ ಜೊತೆಗೆ ಸಮಾಲೋಚನೆ ನಡೆಸಿ ಅದಾದ ನಂತರ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಧರ್ಮಸ್ಥಳ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆ ಕೂಡ ನಡೆಸಲಿದ್ದಾರೆ. ಸೋಮವಾರ ಸದನಕ್ಕೆ ಮಾಹಿತಿಯನ್ನ ನೀಡಲಿದ್ದಾರೆ. ಇವರೆಲ್ಲರ ಜೊತೆ ಚರ್ಚೆ ಆದ ನಂತರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಎಸ್ಐಟಿಯಿಂದ ಕೊನೆ ಹಂತದ ಶೋಧ ಕಾರ್ಯಾಚರಣೆ. ಧರ್ಮಸ್ಥಳದ ಕನ್ಯಾಡಿ ಬಳಿ ಮಣ್ಣು ಅಗೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿರುವ ಅನಾಮಿಕ ದೂರುದಾರನ ವಿಚಾರಣೆಯ ಬಳಿಕ ಸ್ಪಾಟ್ಗೆ ಎಸ್ಐಟಿ ಎಂಟ್ರಿ ಆಗುತ್ತೆ. ಪಾಯಿಂಟ್ 18ರಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ದೂರುದಾರರ ವಿಚಾರಣೆಯ ಬಳಿಕ ಸ್ಪಾಟ್ಗೆ ಎಂಟ್ರಿ ಆಗುತ್ತೆ. ಎಸ್ಐಟಿಯಿಂದ ಕೊನೆ ಹಂತದ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಧರ್ಮಸ್ಥಳದ ಕನ್ಯಾಡಿ ಬಳಿ ಮಣ್ಣು ಅಗೆಯೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿದ್ದಾನೆ ಆ ಅನಾಮಿಕ. ದೂರುದಾರನ ವಿಚಾರಣೆಯ ಬಳಿಕ ದೂರನ್ನ ಕೊಟ್ಟಿದ್ದಾನಲ್ವಾ, ಆತನ ವಿಚಾರಣೆ ನಡೆಯುತ್ತೆ. ಅದಾದ ನಂತರ ಸ್ಪಾಟ್ಗೆ ಎಸ್ಐಟಿ ಟೀಮ್ ಎಂಟ್ರಿಯನ್ನ ಕೊಡುತ್ತೆ. ಪಾಯಿಂಟ್ 18ರಲ್ಲಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಅಂತಿಮ ಹಂತದ ಕಾರ್ಯಾಚರಣೆ ಇದಾಗಿರುತ್ತೆ.